ಓಂ ಶಾಂತಿ. ಓಂ ಶಾಂತಿ. ಅಂದರೆ ಕಣ್ಣು ಮುಚ್ಚಿ ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಒಬ್ಬ ಶಿಲ್ಪಿ ಒಂದು ದೊಡ್ಡ ಕಲ್ಲನ್ನು ಕೆತ್ತುತ್ತಿದ್ದಾನೆ. ಆತನ ಸುತ್ತಲೂ ವಾಹನಗಳ ಸೌಂಡ್ ಇದೆ, ಜನರ ಗದ್ದಲ ಇದೆ. ಆದರೆ ಆತನಿಗೆ ಅದೆಲ್ಲ ಕೇಳಿಸ್ತಾನೇ ಇಲ್ಲ. ಅವನ ಗಮನ ಕೇವಲ ಆ ಕಲ್ಲಿನ ಮೇಲೆ ಮಾತ್ರ ಇರುತ್ತೆ. ಕರೆಕ್ಟ್. ಆತನ ಕಣ್ಣು, ಕೈ ಮತ್ತೆ ಮನಸ್ಸು ಕೇವಲ ಆ ಕಲ್ಲಿನೊಳಗಿರುವ ಮೂರ್ತಿಯ ಮೇಲಷ್ಟೇ ಕೇಂದ್ರೀಕೃತವಾಗಿದೆ. ಆ ನಿರ್ಜೀವ ಕಲ್ಲಿಗೆ ಜೀವ ತುಂಬುವ ಈ ಅದ್ಭುತ ಏಕಾಗ್ರತೆ ಪ್ರತಿದಿನದ ನಮ್ಮ ಬೋರ್ ಹೊಡೆಯುವ ಜಂಜಾಟದ ಜೀವನಕ್ಕೂ ಜೀವ ತುಂಬಬಲ್ಲದಾ? ಖಂಡಿತವಾಗಿಯೂ ತುಂಬಬಲ್ಲದು. ಹೌದು. ಈ ಪ್ರಶ್ನೆಗೆ ಉತ್ತರ ಖಂಡಿತ ಹೌದು. ನಮ್ಮ ಜೀವನ ಅನ್ನೋ ಕಲ್ಲನ್ನು ಪರಮಾತ್ಮನ ನಿರಂತರ ನೆನಪಿನಲ್ಲಿ ಕೆತ್ತುತ್ತಾ ಹೋದರೆ ನಮ್ಮೊಳಗಿನ ದೈವೀ ಗುಣಗಳು ತಾನಾಗಿಯೇ ಜಾಗೃತವಾಗುತ್ತವೆ. ಇಂದಿನ ಮುರಳಿ ಚಿಂತನೆಗೆ ನಿಮಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 21/04/2026. ಇಂದಿನ ಮುರಳಿಯ ಮುಖ್ಯಾಂಶವನ್ನು ಗಮನಿಸೋಣ. ಮಧುರ ಮಕ್ಕಳೇ, ಜ್ಞಾನಸಾಗರ ತಂದೆಯು ನೀವು ಮಕ್ಕಳ ಸಮ್ಮುಖದಲ್ಲಿ ಜ್ಞಾನದ ನರ್ತನ ಮಾಡಲು ಬಂದಿದ್ದಾರೆ. ನೀವು ಬುದ್ಧಿವಂತ ಸೇವಾಧಾರಿಗಳಾಗಿರಿ, ಆಗ ಜ್ಞಾನದ ನೃತ್ಯವು ಚೆನ್ನಾಗಿರುವುದು. ಇಲ್ಲಿ ನನಗೊಂದು ಸಣ್ಣ ಗೊಂದಲ ಆಗ್ತಿದೆ. ಹೇಳಿ, ಏನು ಗೊಂದಲ? ನರ್ತನ ಅಂದ್ರೆ ನಾವು ದೈಹಿಕವಾಗಿ ಹೆಜ್ಜೆ ಹಾಕುವುದು ಅಂದ್ಕೊಳ್ತೇವಲ್ವಾ? ಆದರೆ ಪರಮಾತ್ಮ ನಿರಾಕಾರ. ಹಾಗಾದ್ರೆ ಈ ಜ್ಞಾನದ ನರ್ತನ ಅನ್ನೋದು ಹೇಗ್ ನಡೆಯುತ್ತೆ? ನೋಡಿ, ಜ್ಞಾನದ ನರ್ತನ ಅಂದ್ರೆ ದೈಹಿಕ ಕುಣಿತ ಅಲ್ಲ. ಇದೊಂದು ಬೌದ್ಧಿಕ ಮತ್ತು ಆಂತರಿಕ ಉಲ್ಲಾಸದ ಪ್ರಕ್ರಿಯೆ. ಜ್ಞಾನಸಾಗರನಾದ ಪರಮಾತ್ಮನು ಸೃಷ್ಟಿಯ ಗುಪ್ತ ರಹಸ್ಯಗಳನ್ನು ಬಿಚ್ಚಿಡುತ್ತಿರುವಾಗ ಅದನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವ ಮಕ್ಕಳ ಬುದ್ಧಿ ರೋಮಾಂಚನಗೊಳ್ಳುತ್ತೆ. ಅಂದ್ರೆ ಖುಷಿಯಿಂದ ನಲಿಯುತ್ತೆ. ಹೌದು. ಉದಾಹರಣೆಗೆ, ನಮಗೆ ಯಾವುದಾದ್ರೂ ಒಂದು ಕಷ್ಟಕರವಾದ ಸಮಸ್ಯೆಗೆ ದಿಢೀರ್ನೆ ಪರಿಹಾರ ಸಿಕ್ಕಾಗ ಮನಸ್ಸಿಗೆ ಎಷ್ಟೊಂದು ಹಗುರ ಅನ್ಸುತ್ತೆ ಅಲ್ವಾ? ಖಂಡಿತ, ತುಂಬಾ ರಿಲೀಫ್ ಅನ್ಸುತ್ತೆ. ಆ ಹಗುರವಾದ ಮನಸ್ಸು ಅಕ್ಷರಶಃ ನೃತ್ಯ ಮಾಡಿದಂತೆ ಭಾಸವಾಗುತ್ತೆ. ಎದುರಿಗೆ ಕುಳಿತಿರುವ ಮಕ್ಕಳು ಈ ಜ್ಞಾನವನ್ನು ಎಷ್ಟು ಆಸಕ್ತಿಯಿಂದ ಮತ್ತೆ ಏಕಾಗ್ರತೆಯಿಂದ ಗ್ರಹಿಸ್ತಾರೋ ಹೇಳುವ ತಂದೆಗೂ ಅಷ್ಟೇ ಉಲ್ಲಾಸ ಬರುತ್ತೆ. ಇದನ್ನೇ ಜ್ಞಾನದ ನರ್ತನ ಅಂತ ಕರೆಯೋದು. ಅರ್ಥ ಆಯ್ತು. ಇಂದಿನ ಪ್ರಶ್ನೆ ಮತ್ತು ಉತ್ತರ ವಿಭಾಗದಲ್ಲಿ ಒಂದು ಅತ್ಯಂತ ಪ್ರಾಯೋಗಿಕವಾದ ವಿಷಯ ಇದೆ. ಪ್ರಶ್ನೆ ಹೀಗಿದೆ: ಸಂಗಮ ಯುಗದಲ್ಲಿ ನೀವು ಮಕ್ಕಳು ಯಾವ ಹವ್ಯಾಸವನ್ನು ಮಾಡಿಕೊಳ್ಳುತ್ತೀರಿ? ಉತ್ತರ: ನೆನಪಿನಲ್ಲಿರುವ ಹವ್ಯಾಸ. ಇದೇ ಆತ್ಮಿಕ ಹವ್ಯಾಸವಾಗಿದೆ. ಈ ಹವ್ಯಾಸದ ಜೊತೆಗೆ ನೀವು ದಿವ್ಯ ಮತ್ತು ಅಲೌಕಿಕ ಕರ್ಮವನ್ನು ಮಾಡಬೇಕಾಗಿದೆ. ನೀವು ಬ್ರಾಹ್ಮಣರಾಗಿದ್ದೀರಿ, ಎಲ್ಲರಿಗೂ ನೀವು ಸತ್ಯಸತ್ಯವಾದ ಕಥೆಯನ್ನು ಅವಶ್ಯವಾಗಿ ತಿಳಿಸಬೇಕಾಗಿದೆ. ನೀವು ಮಕ್ಕಳಲ್ಲಿ ಸರ್ವೀಸಿನ ಹವ್ಯಾಸವೂ ಇರಬೇಕು. ಈಗ ನೋಡಿ, ಬಿಡುವು ಸಿಕ್ಕ ತಕ್ಷಣ ನಮ್ಮ ಕೈ ತಾನಾಗೇ ಮೊಬೈಲ್ ಕಡೆಗೆ ಹೋಗುತ್ತೆ. ಹೌದು, ಅದು ಇಂದಿನ ದೊಡ್ಡ ಸಮಸ್ಯೆ. ಅದು ನಮಗೇ ಅರಿವಿಲ್ಲದಂತೆ ಬೆಳೆದಿರುವ ಹವ್ಯಾಸ ಅಲ್ವಾ? ಆದ್ರೆ ಈ ಪರಮಾತ್ಮನ ನೆನಪಿನ ಹವ್ಯಾಸವನ್ನು ಅಷ್ಟೇ ಆಟೋಮ್ಯಾಟಿಕ್ ಆಗಿ ಬೆಳೆಸ್ಕೊಳ್ಳೋದು ಹೇಗೆ? ಬಾಬಾ ಹೇಳ್ತಾರೆ, ಯಾವುದೇ ಒಂದು ಹವ್ಯಾಸ ಬೆಳಿಬೇಕಾದರೆ ಅದರಲ್ಲಿ ನಮಗೆ ತಕ್ಷಣದ ಒಂದು ಆಕರ್ಷಣೆ ಅಥವಾ ಡೋಪಮೈನ್ ಸಿಗ್ಬೇಕು. ಮೊಬೈಲ್ ನೋಡಿದಾಗ ಆ ಮೆದುಳಿನ ರಾಸಾಯನಿಕ ಬಿಡುಗಡೆಯಾಗುತ್ತೆ. ಕರೆಕ್ಟ್. ಅದಕ್ಕೆ ನಾವು ಮತ್ತೆ ನೋಡ್ತೀವಿ. ಆದರೆ ಪರಮಾತ್ಮನ ನೆನಪಿನ ಹವ್ಯಾಸ ಬೆಳೆಸಿಕೊಳ್ಳಬೇಕಾದ್ರೆ ಅದರಿಂದ ಸಿಗುವ ಅತೀಂದ್ರಿಯ ಸುಖ, ಅಂದರೆ ಇಂದ್ರಿಯಗಳನ್ನು ಮೀರಿದ ಆನಂದದ ಅನುಭವವನ್ನು ನಾವು ಮಾಡಬೇಕು. ಅದನ್ನ ಪ್ರತಿದಿನದ ಜೀವನದಲ್ಲಿ ಹೇಗೆ ಮಾಡೋದು? ದಿನವಿಡೀ ಕೆಲಸದ ಒತ್ತಡದಲ್ಲಿರುವಾಗ ಪ್ರತಿ ಗಂಟೆಗೊಮ್ಮೆ ಕೇವಲ 1 ನಿಮಿಷ ವಿರಾಮ ತೆಗೆದುಕೊಂಡು ನಾನು ಶಾಂತ ಸ್ವರೂಪ ಆತ್ಮ ಎಂದು ಸ್ವಸ್ಥಿತಿಯಲ್ಲಿ ನೆಲೆಸಿ. ಜಸ್ಟ್ 1 ನಿಮಿಷ ಅಷ್ಟೇ ಅಲ್ವಾ? ಹೌದು. ಆಗ ಮನಸ್ಸಿಗೆ ಒಂದು ರೀತಿಯ ವಿಶಿಷ್ಟವಾದ ಶಾಂತಿ ಸಿಗುತ್ತೆ. ಆ ಶಾಂತಿಯ ಅನುಭವ ಒಮ್ಮೆ ಮೆದುಳಿಗೆ ತಲುಪಿದರೆ ಒತ್ತಡವಾದಾಗೆಲ್ಲ ಮೊಬೈಲ್ ಹುಡುಕುವ ಬದಲು ಮನಸ್ಸು ತಾನಾಗಿಯೇ ಪರಮಧಾಮದ ಕಡೆಗೆ ಓಡುತ್ತೆ. ವಾವ್! ಇದೊಂದು ಅದ್ಭುತವಾದ ಟೆಕ್ನಿಕ್. ಈಗ ಮುರಳಿಯ ಸಾಲುಗಳ ಮೂಲಕ ಆಳವಾದ ವಿಶ್ಲೇಷಣೆಗೆ ಇಳಿಯೋಣ. ಮುರಳಿಯಲ್ಲಿ ಹೀಗಿದೆ: ಹೇಗೆ ಯಾರಾದರೂ ರೋಗಿಯಾಗಿದ್ದರೆ ಆ ರೋಗಿಯು ದುಃಖದಿಂದ ಬೇಗನೆ ಮುಕ್ತನಾಗುವ ಆಸೆಯನ್ನಿಟ್ಟುಕೊಳ್ಳುತ್ತಾರೆ. ವೈದ್ಯರೊಂದಿಗೆ ಕೇಳುತ್ತಾರೆ ಈ ಖಾಯಿಲೆಯು ಯಾವಾಗ ಕಳೆಯುವುದು ಎಂದು. ಅವು ಹದ್ದಿನ ಮಾತುಗಳಾಗಿವೆ. ಇದು ಬೇಹದ್ದಿನ ಮಾತಾಗಿದೆ. ನೀವು ಮಕ್ಕಳಿಗೆ ಸತ್ಯಯುಗದಲ್ಲಿ ಹೋಗುವುದಕ್ಕಿಂತಲೂ ಹೆಚ್ಚು ಲಾಭವೂ ಇಲ್ಲಿದೆ. ನೀವು ತಿಳಿದುಕೊಂಡಿದ್ದೀರಿ, ಈ ಸಮಯದಲ್ಲಿ ನಾವು ಈಶ್ವರನ ಮಡಿಲಿನಲ್ಲಿದ್ದೇವೆ, ಈಶ್ವರಿಯ ಸಂತಾನರಾಗಿದ್ದೇವೆ. ಈ ಸಮಯದಲ್ಲಿ ನಮ್ಮದು ಬಹಳ ಶ್ರೇಷ್ಠಾತಿಶ್ರೇಷ್ಠ ಗುಪ್ತ ಮಹಿಮೆ ಆಗಿದೆ. 1 ನಿಮಿಷ ಸತ್ಯಯುಗದಲ್ಲಿ ಸರ್ವಸಂಪನ್ನ ಸುಖ ಇರುತ್ತೆ ಅಂತ ನಾವೇ ಹೇಳ್ತೀವಿ. ಹೌದು.
ಹಾಗಿದ್ಮೇಲೆ ಕಷ್ಟಗಳಿರುವ ಈ ಸಂಗಮಯುಗ ಸತ್ಯಯುಗಕ್ಕಿಂತ ಶ್ರೇಷ್ಠ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಗೊಂದಲ ಆಗಲ್ವಾ? ಮೇಲ್ನೋಟಕ್ಕೆ ಇದು ವಿರೋಧಾಭಾಸದಂತೆ ಕಾಣುತ್ತೆ. ಆದ್ರೆ ಬಾಬಾ ಹೇಳ್ತಾರೆ, ಜಗತ್ತಿನಲ್ಲಿ ಭೌತಿಕ ರೋಗಿಗಳಿಗೆ ಡಾಕ್ಟರ್ ಭೌತಿಕ ಔಷಧ ನೀಡ್ತಾರೆ. ನಾವೆಲ್ಲರೂ ಜನ್ಮಾಂತರಗಳಿಂದ ಕಾಮ, ಕ್ರೋಧ, ಅಹಂಕಾರವೆಂಬ ಮಹಾರೋಗದಿಂದ ಬಳಲುತ್ತಿದ್ದೆವು. ಆತ್ಮದ ರೋಗಗಳು. ಹೌದು. ಈಗ ಸ್ವಯಂ ಪರಮಾತ್ಮನೇ ಸರ್ಜನಾಗಿ ಬಂದಿದ್ದಾರೆ. ಸತ್ಯಯುಗದಲ್ಲಿ ನಾವು ಸಂಪೂರ್ಣ ನಿರೋಗಿಗಳಾಗಿರುತ್ತೇವೆ. ಆದ್ರೆ ಅಲ್ಲಿ ಪರಮಾತ್ಮನ ಪರಿಚಯವೇ ನಮ್ಗಿರೋದಿಲ್ಲ. ಭಗವಂತನ ಜೊತೆ ನೇರವಾಗಿ ಕುಳಿತು ಮಾತನಾಡುವ ಈ ಅವಕಾಶ ಕೇವಲ ಸಂಗಮಯುಗದಲ್ಲಿದೆ. ಆ ಕನೆಕ್ಷನ್ ಕೇವಲ ಈಗ ಮಾತ್ರ ಸಿಗೋದು? ಖಂಡಿತ. ಬ್ರಹ್ಮ ಬಾಬಾರವರ ಪ್ರಾಯೋಗಿಕ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಕರಾಚಿಯಲ್ಲಿ ಈ ಸಂಸ್ಥೆ ಆರಂಭವಾದಾಗ ಊಟಕ್ಕೂ ಕಷ್ಟವಿದ್ದ ಬೆಗರಿ ಪಾಠ ನಡೀತಿತ್ತು. ಹೊರಗಡೆ ಅಷ್ಟೊಂದು ಕಷ್ಟವಿದ್ರೂ ಬಾಬಾರವರ ಮುಖದಲ್ಲಿ ಸದಾ ಒಂದು ಮಂದಹಾಸ ಇರ್ತಿತ್ತು. ಅಷ್ಟು ಕಷ್ಟದಲ್ಲೂ ಅವರು ನಗ್ತೇ ಇದ್ರಾ? ಹೌದು. ನಾನು ಈಶ್ವರನ ಮಡಿಲಲ್ಲಿದ್ದೇನೆ ಅನ್ನೋ ಆ ಗುಪ್ತ ಆನಂದ ಅವರನ್ನು ಯಾವತ್ತೂ ಕುಗ್ಗಲು ಬಿಡ್ಲಿಲ್ಲ. ಅದೇ ನಿಜವಾದ ಶ್ರೇಷ್ಠತೆ. ನಿಜಕ್ಕೂ ಸ್ಫೂರ್ತಿದಾಯಕ. ನಾವು ರೋಗ ಮತ್ತು ವೈದ್ಯರ ಬಗ್ಗೆ ಮಾತನಾಡಿದೆವು. ಆದ್ರೆ ಇಲ್ಲಿ ಆಶ್ಚರ್ಯದ ವಿಷಯ ಏನಂದ್ರೆ, ಈ ಸರ್ಜನ್ ಯಾರು ಅಂತ ಜಗತ್ತಿಗೆ ತಿಳಿದೇ ಇಲ್ಲ. ಹೌದು, ಅದೇ ದೊಡ್ಡ ಟ್ರಾಜಡಿ. ಎಲ್ಲರೂ ಭಗವಂತನನ್ನು ಕರೆಯುತ್ತಾರೆ, ಆದರೆ ಅವರ ನೈಜ ಪರಿಚಯವಿಲ್ಲ. ಇದನ್ನೇ ಮುರಳಿಯ ಮುಂದಿನ ಸಾಲು ಸ್ಪಷ್ಟಪಡಿಸುತ್ತೆ. ಮನುಷ್ಯ ಮಾತ್ರರು ತಂದೆಯನ್ನು ಶಿವ, ಈಶ್ವರ, ಭಗವಂತನೆಂದು ಹೇಳುತ್ತಾರೆ. ಆದರೆ ಅರಿತುಕೊಂಡಿಲ್ಲ, ಕೇವಲ ಕರೆಯುತ್ತಿರುತ್ತಾರೆ. ಡ್ರಾಮಾನುಸಾರವೇ ಈ ರೀತಿಯಾಗಿದೆ: ಜ್ಞಾನ ಮತ್ತು ಅಜ್ಞಾನ, ದಿನ ಮತ್ತು ರಾತ್ರಿ. ತಂದೆಯು ಯಾವ ಜ್ಞಾನವನ್ನು ತಿಳಿಸುತ್ತಾರೆಯೋ ಅದು ಯಾವುದೇ ವೇದ, ಶಾಸ್ತ್ರ ಇತ್ಯಾದಿಗಳಲ್ಲಿ ಇಲ್ಲ. ರಚಯಿತ ಮತ್ತು ರಚನೆಯ ಆದಿ, ಮಧ್ಯ ಮತ್ತು ಅಂತ್ಯದ ಬೆಳಕನ್ನು ಕೊಡುತ್ತೇನೆ. ಕಲಿಯುಗವು ಕಳೆದು ಪುನಃ 5000 ವರ್ಷಗಳ ನಂತರ ಪುನರಾವರ್ತನೆಯಾಗುವುದು. ಇದು ಹೊಸ ಮಾತಾಗಿದ್ದು ಶಾಸ್ತ್ರಗಳಲ್ಲಿಲ್ಲ. ಹಾಗಾದರೆ ಭಗವಂತನ ಸ್ವರೂಪದ ಅರಿವು ಜಗತ್ತಿಗೆ ಇಲ್ಲದಿರುವುದು ಅವರ ತಪ್ಪಲ್ಲ, ಬದಲಾಗಿ ಅದು ನಾಟಕದ ನಿಯಮವೇ. ಹೌದು. ಬಾಬಾ ಹೇಳ್ತಾರೆ, ಇದು 5000 ವರ್ಷಗಳ ಸೃಷ್ಟಿ ನಾಟಕದ ನಿಖರವಾದ ನಿಯಮ. ಅರ್ಧಕಲ್ಪ ಜ್ಞಾನದ ಬೆಳಕು, ಇನ್ನರ್ಧಕಲ್ಪ ಅಜ್ಞಾನದ ಕತ್ತಲೆ ಇರ್ಲೇಬೇಕು. ಅದೊಂದು ಸೈಕಲ್ ಇದ್ದ ಹಾಗೆ. ಕರೆಕ್ಟ್. ಭಕ್ತರು ತಲ್ಲೀನತೆಯಿಂದ ಕರೆಯುತ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ಈ ಸೃಷ್ಟಿಚಕ್ರದ ಆದಿ, ಮಧ್ಯ ಮತ್ತು ಅಂತ್ಯದ ನಿಖರವಾದ ಲೆಕ್ಕಾಚಾರ ಇಲ್ಲ. ಜಗದಾಂಬೆ ಸರಸ್ವತಿಯವರ ಅಂದ್ರೆ ನಮ್ಮ ಮಮ್ಮಾರವರ ಪ್ರಾಯೋಗಿಕ ಜೀವನವನ್ನು ನೋಡಿದಾಗ ಇದು ಎಷ್ಟು ಸತ್ಯ ಅಂತ ತಿಳಿಯುತ್ತೆ. ಮಮ್ಮ ಅವರು ಈ ವಿಷಯವನ್ನು ಹೇಗೆ ವಿವರಿಸುತ್ತಿದ್ದರು? ಒಮ್ಮೆ ದೊಡ್ಡ ದೊಡ್ಡ ವಿದ್ವಾಂಸರು ಮಮ್ಮಾರವರ ಬಳಿ ಬಂದು ಭಗವಂತ ಸರ್ವವ್ಯಾಪಿ ಅಂತ ವಾದಿಸಿದ್ರು. ಆಗ ಮಮ್ಮ ಬಹಳ ಶಾಂತವಾಗಿ ಆಳವಾದ ತರ್ಕವನ್ನು ಬಳಸಿದ್ರು. ಏನು ಕೇಳಿದ್ರು ಅವರು? ಭಗವಂತ ಸರ್ವವ್ಯಾಪಿಯಾಗಿದ್ರೆ ಪ್ರಪಂಚದಲ್ಲಿ ಇಷ್ಟೊಂದು ದುಃಖ, ಪಾಪಕಾರ್ಯಗಳು ಏಕೆ ನಡೆಯುತ್ತಿವೆ? ಭಗವಂತನು ಪಾಪದ ಅನುಭವ ಮಾಡುತ್ತಾನೆಯಾ ಅಂತ ಕೇಳಿದ್ರು. ಅದ್ಭುತವಾದ ಪ್ರಶ್ನೆ. ಹೌದು. ಜೊತೆಗೆ ಈ 5000 ವರ್ಷಗಳ ಚಕ್ರದ ಪತನದ ಲೆಕ್ಕಾಚಾರವನ್ನು ಬಿಚ್ಚಿಟ್ರು. ಮಮ್ಮಾರವರ ಈ ಲಾಜಿಕಲ್ ವಿಶ್ಲೇಷಣೆಯನ್ನು ಕೇಳಿ ಆ ವಿದ್ವಾಂಸರು ಮೂಕ ವಿಸ್ಮಯರಾದ್ರು. ಈ ನಿರ್ದಿಷ್ಟ ಜ್ಞಾನ ಕೇವಲ ಸ್ವಯಂ ಪರಮಾತ್ಮನಿಂದ ಮಾತ್ರ ಸಿಗಲು ಸಾಧ್ಯ. ಆ ತಾರ್ಕಿಕ ಸ್ಪಷ್ಟತೆ ನಿಜಕ್ಕೂ ಅದ್ಭುತ. ಈಗ ಮತ್ತೆ ನರ್ತನದ ವಿಷಯ ಮುರಳಿಯಲ್ಲಿ ಬರುತ್ತೆ. ತಂದೆಯು ಈ ಜ್ಞಾನವನ್ನು ಎಲ್ಲರಿಗೂ ಒಂದೇ ಸಮನಾಗಿ ಓದಿಸ್ತಾರೆ, ಆದರೆ ಧಾರಣೆಯಲ್ಲಿ ನಂಬರ್ವಾರಿದೆ. ಕೆಲವರು ಒಳ್ಳೆಯ ಸೇವಾದಾರಿ ಮಕ್ಕಳು ಬರ್ತಾರೆ, ಆಗ ತಂದೆಯ ನರ್ತನವೂ ಸಹ ಅದೇ ರೀತಿ ನಡೆಯುತ್ತದೆ. ವಾವಾ ಎನ್ನುವರು ಅನೇಕರಿದ್ದರೆ ಅವರ ಉಲ್ಲಾಸವೂ ಹೆಚ್ಚುವುದು. ಕೃಷ್ಣನು ನರ್ತನ ಮಾಡುತ್ತಿದ್ದನೆಂದು ತೋರಿಸುತ್ತಾರೆ, ಆದರೆ ಅದು ನರ್ತನವಲ್ಲ, ವಾಸ್ತವದಲ್ಲಿ ಜ್ಞಾನದ ನರ್ತನವಾಗಿದೆ. ಶಿವತಂದೆಯೂ ಸ್ವಯಂ ತಿಳಿಸುತ್ತಾರೆ, ನಾನು ಜ್ಞಾನನರ್ತನ ಮಾಡಲು ಬರುತ್ತೇನೆ. ಇದು ಜ್ಞಾನದ ಮುರಳಿಯಾಗಿದೆ, ಯಾವುದೇ ಕಟ್ಟಿಗೆಯ ಮುರಳಿಯಲ್ಲ. ಭೌತಿಕ ಮುರಳಿ ಮತ್ತು ಜ್ಞಾನದ ಮುರಳಿಯ ವ್ಯತ್ಯಾಸವನ್ನು ಬಾಬಾ ಇಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಹೌದು. ಬಾಬಾ ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಕೃಷ್ಣನು ಕಟ್ಟಿಗೆಯ ಕೊಳಲನ್ನು ಊದುತ್ತಾ ಭೌತಿಕವಾಗಿ ನರ್ತನ ಮಾಡಿದನೆಂದು ಕಥೆಗಳಿವೆ. ಆದರೆ ವಾಸ್ತವವಾಗಿ ನಿರಾಕಾರ ಶಿವ ಪರಮಾತ್ಮನು ಬ್ರಹ್ಮ ತಂದೆಯ ಮುಖಕಮಲದ ಮೂಲಕ ಜ್ಞಾನದ ರಹಸ್ಯಗಳನ್ನು ನುಡಿಸುವ ಪ್ರಕ್ರಿಯೆಯೇ ನಿಜವಾದ ಮುರಳಿ. ಅಂದ್ರೆ ಆ ಜ್ಞಾನದ ಹರಿವೇ ಮುರಳಿ. ಖಂಡಿತ. ಇಲ್ಲಿ ಗಮನಿಸಬೇಕಾದ ರೋಚಕ ವಿಷಯ ಒಂದಿದೆ. ಶಿಕ್ಷಕನಿಗೆ ಪಾಠ ಮಾಡಲು ಹುರುಪು ಬರುವುದು ಎದುರಿಗಿರುವ ವಿದ್ಯಾರ್ಥಿಗಳ ಏಕಾಗ್ರತೆಯನ್ನು ನೋಡಿದಾಗ. ನಮ್ಮ ದಾದಿ ಪ್ರಕಾಶ್ಮಣಿಯವರು ಅಂದ್ರೆ ದಾದೀಜಿ ಅವರು
ಬಾಬಾರವರ ಕೊಠಡಿಯಲ್ಲಿ ಮುರಳಿ ಕೇಳಲು ಕುಳಿತರೆಂದರೆ ಅವರ ಏಕಾಗ್ರತೆ ಎಷ್ಟೊಂದು ತೀವ್ರವಾಗಿರುತ್ತಿತ್ತೆಂದರೆ ಅವರು ರೆಪ್ಪೆ ಕೂಡ ಮಿಟುಕಿಸುತ್ತಿರಲಿಲ್ಲ. ಅಷ್ಟು ಫೋಕಸ್ ಇತ್ತ? ಹೌದು. ದಾದೀಜಿಯವರ ಆ ವಾ ಎನ್ನುವಂಥ ಆಂತರಿಕ ಉಮ್ಮಂಗದ ಅಲೆಗಳನ್ನು ಗ್ರಹಿಸಿ ಬಾಬಾರವರ ಮುಖದಿಂದ ಹೊರಬರುತ್ತಿದ್ದ ಜ್ಞಾನವು ಇನ್ನಷ್ಟು ಆಳವಾದ ರಹಸ್ಯಗಳನ್ನು ಒಳಗೊಂಡಿರುತ್ತಿತ್ತು. ಆ ವಾತಾವರಣವೇ ಒಂದು ದಿವ್ಯ ನೃತ್ಯದಂತಿರುತ್ತಿತ್ತು. ಆ ದೃಶ್ಯವನ್ನು ಕಲ್ಪಿಸಿಕೊಂಡರೇನೆ ಮೈ ಜುಮ್ಮೆನ್ನುತ್ತದೆ. ಸೃಷ್ಟಿ ನಾಟಕದ ರಹಸ್ಯದ ಕುರಿತಾದ ಮುಂದಿನ ಸಾಲುಗಳು ಹೀಗಿವೆ. ಪ್ರತಿಯೊಬ್ಬರೂ ಈ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಸತ್ಯಯುಗದಲ್ಲಿ ಏನೆಲ್ಲವೂ ಆಗಿತ್ತೋ ಅದೇ ಆಗುವುದು. ಆ ದೇವಿದೇವತೆಗಳಿಗೆ ಭಗವಾನ್ ಭಗವತಿ ಎಂದು ಹೇಳುತ್ತಾರೆ. ನೀವು ಮಕ್ಕಳಿಗೆ ಈಗ ಧೈರ್ಯವೂ ಬಂದುಬಿಟ್ಟಿದೆ. ನಡೆಯುತ್ತಾ ಕೆಲವೊಮ್ಮೆ ಬಿರುಗಾಳಿಗಳು ಬಂದುಬಿಡುತ್ತವೆ. ತಂದೆಯಂತೂ ತಿಳಿಸುತ್ತಾರೆ, ಮಾಯೆಯು ಒಳ್ಳೊಳ್ಳೆಯ ಮಕ್ಕಳನ್ನೂ ಸಹ ಬೀಳಿಸಿಬಿಡುತ್ತದೆ. ಆದ್ದರಿಂದ ತಂದೆಯು ಧೈರ್ಯ ತರಿಸುತ್ತಾ ಇರುತ್ತಾರೆ, ಮಕ್ಕಳೇ, ಇನ್ನು ಸ್ವಲ್ಪವೇ ಸಮಯವಿದೆ ಎಂದು. ಹೌದು. ಇಲ್ಲಿ ನನಗೊಂದು ಉಪಮೆ ನೆನಪಾಗುತ್ತಿದೆ. ನಾವು ಶಾಲೆಯಲ್ಲಿದ್ದಾಗ ಪರೀಕ್ಷೆಯ ಕೊನೆಯ 10 ನಿಮಿಷಗಳಿರುವಾಗ ಅತಿ ಕಠಿಣವಾದ ಪ್ರಶ್ನೆಗಳಿಗೆ ಉತ್ತರ ಬರೆಯಲು ಹೆಣಗಾಡುತ್ತೇವೆ. ಈಗ ಸಮಯ ಮುಗಿಯುತ್ತಾ ಬಂದಿರೋದ್ರಿಂದ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳೇ ಬಿರುಗಾಳಿಯಂತೆ ಎದುರಾಗುತ್ತಿವೆ ಅಲ್ವಾ? ನೀವು ನೀಡಿದ ಪರೀಕ್ಷೆಯ ಉಪಮೆ 100ಕ್ಕೆ 100 ಪಾಲು ನಿಖರವಾಗಿದೆ. ಬಾಬಾ ಹೇಳ್ತಾರೆ, ನಾವು ಈ ಸೃಷ್ಟಿ ನಾಟಕದ ಅತಿ ಮುಖ್ಯ ಪಾತ್ರಧಾರಿಗಳು. ನಾಟಕದ ಅಂತ್ಯದಲ್ಲಿಯೇ ಕ್ಲೈಮ್ಯಾಕ್ಸ್ ಬರುತ್ತದೆ. ಕ್ಲೈಮ್ಯಾಕ್ಸಲ್ಲಿ ಟೆನ್ಷನ್ ಜಾಸ್ತಿ ಇದ್ದೇ ಇರುತ್ತೆ. ಹೌದು. ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಲು ಹೊರಟಾಗ ನಮ್ಮದೇ ಹಳೆಯ ನಕಾರಾತ್ಮಕ ಸಂಸ್ಕಾರಗಳು, ಕೋಪ, ಮೋಹಗಳ ರೂಪದಲ್ಲಿ ಬಿರುಗಾಳಿಯಂತೆ ಬರುತ್ತವೆ. ಎಷ್ಟೋ ಬಾರಿ ಜ್ಞಾನದಲ್ಲಿರುವರೂ ಕೂಡ ಈ ಬಿರುಗಾಳಿಗಳಿಗೆ ಸಿಲುಕಿ ಎಡವಿ ಬೀಳುತ್ತಾರೆ. ಆದರೆ ಅದಕ್ಕೆ ಪರಿಹಾರ ಏನು? ಅದಕ್ಕೆ ಪರಮಾತ್ಮ ತಂದೆ ನಮಗೆ ಸತತವಾಗಿ ಧೈರ್ಯ ತುಂಬುತ್ತಿದ್ದಾರೆ. ಮಕ್ಕಳೇ, ನೀವು ಹೆದರಬೇಡಿ. ಕಲ್ಪಕಲ್ಪವೂ ನೀವೇ ವಿಜಯಶಾಲಿಯಾಗಿದ್ದೀರಿ. ನಿಮ್ಮ ಕೈ ನನ್ನ ಕೈಯಲ್ಲಿದೆ ಎಂಬ ಭರವಸೆ ನೀಡುತ್ತಾರೆ. ಆ ಭರವಸೆ ಒಂದೇ ನಮ್ಮನ್ನು ಅಂತಿಮ ಪರೀಕ್ಷೆಯಲ್ಲಿ ಪಾಸಾಗುವಂತೆ ಮಾಡುವುದು. ಆ ಬಿರುಗಾಳಿಗಳನ್ನೆದುರಿಸಲು ಬೇಕಾದ ಆಂತರಿಕ ಶಕ್ತಿಯೇ ಯೋಗ. ಯೋಗದ ವಿಘ್ನಗಳ ಕುರಿತು ಬಾಬಾ ಮುಂದೆ ಹೇಳುತ್ತಾರೆ, ಈಗ ಪುನಃ ತಂದೆಯೊಂದಿಗೆ ಬುದ್ಧಿಯೋಗವನ್ನಿಡುತ್ತೇವೆ. ಇದರಿಂದಲೇ ತುಕ್ಕು ಕಳೆಯುತ್ತದೆ. ಮೊಟ್ಟಮೊದಲು ತಂದೆಯನ್ನು ಅರಿತುಕೊಳ್ಳಬೇಕಾಗಿದೆ. ಮುಖ್ಯ ಮಾತಾಗಿದೆ ಮನ್ಮನಾಭವ. ಇದರಲ್ಲಿಯೂ ವಿಘ್ನಗಳು ಬರುತ್ತವೆ. ದೇಹಾಭಿಮಾನವು ಬರುವುದರಿಂದ ಮತ್ತೆ ಅನೇಕ ಪ್ರಕಾರದ ತೊಂದರೆಗಳು ಬಂದುಬಿಡುತ್ತವೆ. ಯೋಗದಲ್ಲಿರುವುದಕ್ಕೂ ಬಿಡುವುದಿಲ್ಲ. ಕುಮಾರಿ ಹೆಸರು ಎಲ್ಲದಕ್ಕಿಂತ ಹೆಚ್ಚು ಪ್ರಸಿದ್ಧವಾಗಿದೆ. ಅವರಿಗೆ ಯಾವುದೇ ಬಂಧನವಿರುವುದಿಲ್ಲ. ಬುದ್ಧಿಗೆ ಹಿಡಿದಿರುವ ತುಕ್ಕು ಕಳೆಯಬೇಕು ಎಂದು ಬಾಬಾ ಹೇಳುತ್ತಿದ್ದಾರೆ. ಹೌದು. ನಾವು ಅಡುಗೆ ಮನೆಯಲ್ಲಿ ತಳ ಹಿಡಿದ ಸೀದು ಹೋದ ಪಾತ್ರೆಯನ್ನು ಉಜ್ಜಿ ಬೆಳಗುವುದು ಎಷ್ಟು ಕಷ್ಟವೋ, ನಮ್ಮ ಮೆದುಳಿಗೆ ಅಂಟಿರುವ ದೇಹಾಭಿಮಾನದ ತುಕ್ಕು ಕಳೆಯುವುದು ಅಷ್ಟೇ ಕಷ್ಟವೇ. ಬಹಳ ಸುಂದರವಾದ ಹೋಲಿಕೆ ಇದು. ತಳ ಹಿಡಿದ ಪಾತ್ರೆಗೆ ಮೊದಲು ಸ್ವಲ್ಪ ಸೋಪ್ ಹಾಕಿ ನೆನೆಯಲು ಬಿಡುತ್ತೇವೆ. ತಕ್ಷಣ ಉಜ್ಜಿದರೆ ಹೋಗುವುದಿಲ್ಲ. ಬಾಬಾ ಹೇಳ್ತಾರೆ, ನಮ್ಮ ಆತ್ಮದ ಮೇಲೆ ಜನ್ಮ ಜನ್ಮಾಂತರಗಳ ವಿಕಾರಗಳ ಅಂದ್ರೆ ನಾನು ನನ್ನದು ಎಂಬ ದೇಹಾಭಿಮಾನದ ತುಕ್ಕು ದಪ್ಪವಾಗಿ ಕುಳಿತಿದೆ. ಅದನ್ನ ತೆಗೆಯೋದು ಹೇಗೆ? ಮನ್ಮನಾಭವ ಅಂದರೆ ನಿರಂತರ ಪರಮಾತ್ಮನ ನೆನಪೆ ಆ ಆಂಟಿರಸ್ಟ್ ದ್ರಾವಣ ಇದ್ದಂತೆ. ನಾವು ಧ್ಯಾನಕ್ಕೆ ಕುಳಿತಾಗ ಮನಸ್ಸು ಆಫೀಸಿನ ಕಡೆಗೆ, ಮನೆಯವರ ಕಡೆಗೆ ಅಲೆಯುತ್ತೆ. ಅದೇ ಯೋಗದ ವಿಘ್ನ. ಹೌದು, ಅದನ್ನ ಕಂಟ್ರೋಲ್ ಮಾಡೋದು ಚಾಲೆಂಜ್. ಇದನ್ನ ಗೆಲ್ಲಲು ನಾವು ಪ್ರತಿಯೊಂದು ಕರ್ಮ ಮಾಡುವಾಗಲೂ ನಾನೊಬ್ಬ ಆತ್ಮ ಈ ದೇಹದ ಮೂಲಕ ಪಾತ್ರ ಮಾಡುತ್ತಿದ್ದೇನೆ ಎಂಬ ಅರಿವಿನಲ್ಲಿರಬೇಕು. ಕುಮಾರಿ ಅಂದರೆ ಕನ್ಯರಿಗೆ ಸಂಸಾರದ ಲೌಕಿಕ ಜವಾಬ್ದಾರಿಗಳ ಭಾರ ಕಡಿಮೆ ಇರುವುದರಿಂದ ಅವರ ಬುದ್ಧಿಯ ತುಕ್ಕು ಬಹುಬೇಗನೆ ಕಳೆದು ಹೋಗುತ್ತೇನೆ ಎಂದು ಬಾಬಾ ಅವರ ಏಕಾಗ್ರತೆಯನ್ನು ಶ್ಲಾಘಿಸಿದ್ದಾರೆ. ಓಹೋ, ಪಾತ್ರೆ ಬೆಳಗುವ ಕೆಲಸ ನಿರಂತರವಾಗಿ ನಡೆಯಲೇಬೇಕು ಅನ್ನೋದು ಸ್ಪಷ್ಟವಾಯಿತು. ಮುಂದೆ ಬಾಬಾ ಬ್ರಹ್ಮ ತಂದೆಯ ಬಗ್ಗೆ ಹೇಳ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ಹಳೆಯ ಪ್ರಪಂಚವನ್ನು ಹಳೆಯ ದೇಹ ಸಹಿತವಾಗಿ ಸಂಪೂರ್ಣ ಮರೆತು ಬಿಡಿ. ಆದರೂ ಮಾಯೆಯೊಂದಿಗೆ ಯುದ್ಧವಂತೂ ಇದೆ. ಮೊಟ್ಟಮೊದಲಿಗೆ ಈ ಬ್ರಹ್ಮ ತಂದೆ ಇದ್ದಾರೆ. ಇವರ ಬಳಿ ಮಾಯೆಯ ಹೆಚ್ಚು ಬಿರುಗಾಳಿಗಳು ಬರುತ್ತವೆ. ಇವೆಲ್ಲವೂ ಮೊದಲು ನನ್ನ ಬಳಿ ಬರುತ್ತವೆ. ಎಲ್ಲರೂ ಅಂತಿಮದಲ್ಲಿಯೇ ಕರ್ಮಾತೀತ ಸ್ಥಿತಿಯನ್ನು ಹೊಂದುವರು. ಈ ಲಕ್ಷ್ಮೀನಾರಾಯಣರು ಕ್ಷೀರಸಾಗರದಲ್ಲಿದ್ದರು ಎಂದು ಹೇಳಿ ಇವರಿಗೆ ಎಷ್ಟು ಒಳ್ಳೊಳ್ಳೆಯ ಮಂದಿರಗಳನ್ನು ಕಟ್ಟಿಸುತ್ತಾರೆ. ಈ ಬಾಬಾರವರು ಎಲ್ಲವನ್ನೂ ನೋಡಿದ್ದಾರೆ. ಅವಶ್ಯವಾಗಿ ಈ ಭಾರತವು ಎಷ್ಟೊಂದು ಪವಿತ್ರ ಕ್ಷೀರಸಾಗರವಾಗಿತ್ತು. ಹೌದು. ಸಂಸ್ಥೆಯ ಸ್ಥಾಪಕರಿಗೆ ಅತಿ ಹೆಚ್ಚು ಬಿರುಗಾಳಿಗಳು ಬಂದವು ಎಂದರೆ ಸಾಮಾನ್ಯರ ಪಾಡೇನು ಎಂಬ ಪ್ರಶ್ನೆ ಮೂಡುವುದು ಸಹಜ ಅಲ್ವಾ? ಇದೊಂದು ಬಹಳ ಸ್ವಾಭಾವಿಕವಾದ ಲೌಕಿಕ ಸತ್ಯ. ಬಾಬಾ ಹೇಳ್ತಾರೆ,
ಒಂದು ಮನೆಯ ಯಜಮಾನನ ಮೇಲೆ ಹೇಗೆ ಇಡೀ ಕುಟುಂಬದ ಸಮಸ್ಯೆಗಳು ವಿರೋಧಗಳು ಮೊದಲು ಬಂದು ಅಪ್ಪಳಿಸುತ್ತವೆಯೋ ಹಾಗೆಯೇ ಈ ಈಶ್ವರೀಯ ಯಜ್ಞದ ಯಜಮಾನರಾದ ಬ್ರಹ್ಮ ತಂದೆಯ ಮೇಲೆ ಅತಿದೊಡ್ಡ ಬಿರುಗಾಳಿಗಳು ಬಂದವು. ಅಂದ್ರೆ ಜವಾಬ್ದಾರಿ ಜಾಸ್ತಿ ಇದ್ದಂತೆ ಕಷ್ಟ ಕೂಡ ಜಾಸ್ತಿ. ಖಂಡಿತ. ಸಮಾಜದ ವಿರೋಧ, ಸ್ವಂತ ಸಂಬಂಧಿಕರ ಟೀಕೆಗಳು, ಕೋರ್ಟು ಕಚೇರಿಗಳ ಅಲೆದಾಟ ಎಲ್ಲವೂ ಎದುರಾದವು. ಆದ್ರೆ ಬ್ರಹ್ಮಾಬಾಬಾರವರು ಸ್ವಲ್ಪವೂ ವಿಚಲಿತರಾಗಿರಲಿಲ್ಲ. ಏಕೆ ಗೊತ್ತಾ? ಯಾಕೆ? ಏಕೆಂದ್ರೆ ಅವರ ಕಣ್ಣೆದುರು ಭಾರತವು ಭವಿಷ್ಯದಲ್ಲಿ ಕ್ಷೀರಸಾಗರವಾಗುವ ಅಂದ್ರೆ ಸಂಪೂರ್ಣ ಪಾವನ ಮತ್ತು ಸಮೃದ್ಧಿಯ ಪ್ರಪಂಚವಾಗುವ ಸ್ಪಷ್ಟ ಚಿತ್ರಣ ಇತ್ತು. ತಾವೇ ಭವಿಷ್ಯದಲ್ಲಿ ಶ್ರೀನಾರಾಯಣನಾಗುತ್ತೇನೆ ಎಂಬ ದೃಢನಿಶ್ಚಯವಿದ್ದ ಕಾರಣ ಅವರು ಬಿರುಗಾಳಿಗಳನ್ನು ನಗುನಗುತ್ತಾ ಎದುರಿಸಿ ಕರ್ಮಾತೀತ ಸ್ಥಿತಿಯನ್ನು ತಲುಪಿದರು. ನಮಗೂ ಅದೇ ಗುರಿ ಇರಬೇಕು. ಆ ಸ್ಪಷ್ಟವಾದ ದೃಷ್ಟಿಯೇ ಅವರನ್ನು ಕಾಪಾಡಿತು. ಹಳೆಯ ಪ್ರಪಂಚದ ಬಗ್ಗೆ ಬಾಬಾ ಹೀಗೆನ್ನುತ್ತಾರೆ, ನಿಮಗೆ ಬ್ರಹ್ಮಾಂಡ ಮತ್ತು ಸೃಷ್ಟಿಚಕ್ರದ ಆದಿಮಧ್ಯ ಅಂತ್ಯದ ಜ್ಞಾನವಿದೆ. ನಿಮ್ದು ಇದು ಅಂತಿಮ ಜನ್ಮವಾಗಿದೆ. ರಾಮತೀರ್ಥರು ಶ್ರೀಕೃಷ್ಣನ ಭಕ್ತರಾಗಿದ್ದರು. ಅವರಿಗೆ ಸಾಕ್ಷಾತ್ಕಾರವಾಯಿತು ಮತ್ತು ಖುಷಿಯಾಯಿತು. ಆದರೆ ಅದರಿಂದ ಏನಾಯಿತು? ಇಲ್ಲಂತೂ ನೀವು ಮಕ್ಕಳಿಗೆ ಖುಷಿಯೂ ಇದೆ, ಏಕೆಂದರೆ 21 ಜನ್ಮಗಳಿಗಾಗಿ ನಾವು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆಂದು ನಿಮಗೆ ತಿಳಿದಿದೆ. ಈ ಪ್ರಪಂಚವನ್ನು ಕಾಲಿನಿಂದ ಓದೆಯಬೇಕು, ಅರ್ಥಾತ್ ಬುದ್ಧಿಯಿಂದ ಮರೆಯಬೇಕಾಗಿದೆ. ಹೌದು. ಪ್ರಪಂಚವನ್ನು ಕಾಲಿನಿಂದ ಓದಿಯುವುದು ಎಂದರೆ ಕೇಳಲು ಕೊಂಚ ಕಠಿಣ ಅನ್ನಿಸುತ್ತೆ. ನಾವು ಇದೇ ಪ್ರಪಂಚದಲ್ಲಿ ಬದುಕಬೇಕಲ್ವಾ? ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ದೈಹಿಕವಾಗಿ ಅರಣ್ಯಕ್ಕೆ ಹೋಗಿ ಸನ್ಯಾಸ ಮಾಡ್ತಾರೆ. ಆದರೆ ಕಾಲಿನಿಂದ ಒದೆಯುವುದು ಎಂದರೆ ವಾಸ್ತವದಲ್ಲಿ ಭೌತಿಕವಾಗಿ ಜಗತ್ತನ್ನು ತ್ಯಜಿಸುವುದಲ್ಲ ಅಥವಾ ಯಾರನ್ನೂ ದ್ವೇಷಿಸುವುದಲ್ಲ. ಇದು ಸಂಪೂರ್ಣವಾಗಿ ಮಾನಸಿಕ ನಿರ್ಲಿಪ್ತತೆ. ಅಂದ್ರೆ ಅಟ್ಯಾಚ್ಮೆಂಟ್ ಇಲ್ಲದೆ ಇರೋದು. ಹೌದು. ಕಮಲದ ಹೂವು ಕೆಸರಿನಲ್ಲಿಯೇ ಹುಟ್ಟುತ್ತೆ, ಅಲ್ಲೇ ಬೆಳೆಯುತ್ತೆ, ಆದರೆ ಅದರ ಎಲೆಗೆ ಒಂದು ಹನಿ ನೀರೂ ಅಂಟಿಕೊಳ್ಳುವುದಿಲ್ಲ. ಹಾಗೆ ನಾವು ಈ ಪ್ರಪಂಚದಲ್ಲಿದ್ರೂ ನಮ್ಮ ಕರ್ತವ್ಯಗಳನ್ನು ಮಾಡುತ್ತಿದ್ರೂ ನಮ್ಮ ಬುದ್ಧಿ ಮಾತ್ರ ಸದಾ ನಮ್ಮ ಹೊಸ ಮನೆಯಾದ ಪರಮಧಾಮ ಮತ್ತು ಹೊಸ ಪ್ರಪಂಚವಾದ ಸತ್ಯಯುಗದ ಕಡೆಗೆ ಇರಬೇಕು. ಓಹೋ, ಬುದ್ಧಿಯ ಕನೆಕ್ಷನ್ ಬಗ್ಗೆ ಹೇಳ್ತಿದ್ದಾರೆ. ಕರೆಕ್ಟ್. ಈ ಹಳೆಯ ದುಃಖಮಯ ಪ್ರಪಂಚದಿಂದ ಬುದ್ಧಿಯ ಕನೆಕ್ಷನ್ ಕಡಿದುಕೊಳ್ಳುವುದನ್ನೇ ಬಾಬಾ ಹಾಗೆ ಪ್ರಬಲವಾದ ಶಬ್ದಗಳಲ್ಲಿ ಹೇಳಿದ್ದಾರೆ. ರಾಮತೀರ್ಥರಿಗೆ ಕೇವಲ ಸಾಕ್ಷಾತ್ಕಾರದಿಂದ ಅಲ್ಪ ಖುಷಿ ಸಿಕ್ಕಿತು, ಆದ್ರೆ ನಮಗೆ 21 ಜನ್ಮಗಳ ಖಾತ್ರಿ ಇದೆ. ಕಮಲದ ಹೂವಿನ ಉದಾಹರಣೆ ಈ ಪರಿಕಲ್ಪನೆಯನ್ನು ತುಂಬಾ ಸರಳವಾಗಿಸಿತು. ಮುರುಳಿಯ ಅಂತಿಮ ವಿಭಾಗದಲ್ಲಿ ಬಾಬಾ ಪ್ರಸ್ತುತ ಪರಿಸ್ಥಿತಿಯನ್ನು ವಿವರಿಸುತ್ತಾರೆ. ಇದು ವಿಷಯ ವೈತರಣಿಯ ನದಿಯಾಗಿದೆ. ಒಬ್ಬರು ಇನ್ನೊಬ್ಬರನ್ನು ಹೊಡೆಯುತ್ತಾ ಜಗಳವಾಡುತ್ತಾ ಇರುತ್ತಾರೆ. ಕಲ್ಪದ ಮೊದಲು ಅತ್ಯಾಚಾರವಾಗಿತ್ತು, ಅದು ಈಗಿನ ಮಾತು. ಗಾಯನ ಮಾಡಲ್ಪಟ್ಟಿದೆ. ಭಾರತವು ಸ್ವರ್ಗ ಮತ್ತು ನರಕ ಹೇಗಾಗುತ್ತದೆ ಎಂಬುದನ್ನು ತಾವು ಬಂದರೆ ನಿಮಗೆ ಇಡೀ ವಿಶ್ವದ ಚರಿತ್ರೆ ಭೂಗೋಳವನ್ನು ನಾವು ತಿಳಿಸುತ್ತೇವೆ. ಪವಿತ್ರತೆ ಸುಖಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ ಎಂಬ ಚರಿತ್ರೆ ಭೂಗೋಳವನ್ನು ಅರಿತುಕೊಳ್ಳುವುದರಿಂದ ನೀವು ಮತ್ತೆಲ್ಲವನ್ನೂ ಅರಿತುಕೊಳ್ಳುವಿರಿ. ಬೇಹದ್ದಿನ ತಂದೆಯಿಂದ ನೀವು ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುವಿರಿ. ಹೌದು. ಈಗ ಇದಕ್ಕೆ ಸ್ವರ್ಗ ಅಥವಾ ಪಾವನ ಪ್ರಪಂಚವೆಂದು ಹೇಳುವುದಿಲ್ಲ. ತಿಳುವಳಿಕೆಯು ಬಹಳ ಚೆನ್ನಾಗಿದೆ, ಆದರೆ ಪುರುಷಾರ್ಥ ಮಾಡಿ ನೆನಪಿನ ಯಾತ್ರೆಯಲ್ಲಿರಬೇಕು. ಇಂದಿನ ನ್ಯೂಸ್ ಚಾನೆಲ್ ಹಾಕಿದರೆ ಈ ವಿಷಯ ವೈತರಣಿ ನದಿಯ ಪ್ರತ್ಯಕ್ಷ ದರ್ಶನವಾಗುತ್ತೆ ಅಲ್ವಾ? ಹೌದು. ಬಾಬಾ ಹೇಳುತ್ತಾರೆ, ಜಗತ್ತು ಈಗ ವಿಷಯ ವೈತರಣಿ ನದಿಯಂತಾಗಿದೆ. ಅಂದ್ರೆ ವಿಕಾರಗಳು, ಅತ್ಯಾಚಾರ, ಭ್ರಷ್ಟಾಚಾರ ಮತ್ತು ಅಶಾಂತಿಯ ಪರಾಕಾಷ್ಠೆಯಲ್ಲಿದೆ. ಆದರೆ ನಾವು ಈ ಕತ್ತಲೆಯನ್ನು ನೋಡಿ ಭಯಪಡಬೇಕಿಲ್ಲ. ಭಯಪಡುವ ಅಗತ್ಯ ಇಲ್ಲ ಅಂತೀರಾ? ಖಂಡಿತ ಇಲ್ಲ. ಏಕೆಂದ್ರೆ ಪರಮಾತ್ಮನು ಬಂದು ನಮಗೆ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಸ್ಪಷ್ಟ ಚಿತ್ರಣವನ್ನು ನೀಡಿದ್ದಾರೆ. ಕತ್ತಲೆಯ ನಂತರ ಬೆಳಗಾಗಲೇಬೇಕು. ಸ್ವರ್ಗ ಹೇಗೆ ಸ್ಥಾಪನೆಯಾಗುತ್ತೆ, ನಾವು ಹೇಗೆ 84 ಜನ್ಮಗಳ ಏಣಿಯನ್ನು ಇಳಿದು ಬಂದೆವು ಮತ್ತು ಈಗ ಪುನಃ ಹೇಗೆ ಮೇಲೇರಬೇಕು ಎಂಬುದು ನಮಗೆ ತಿಳಿದಿದೆ. ಹೌದು, ನಮಗೆ ದಾರಿ ಗೊತ್ತಿದೆ. ಆದರೆ ಕೇವಲ ಈ ಚರಿತ್ರೆ ಭೂಗೋಳವನ್ನು ತಿಳಿದುಕೊಂಡರೆ ಸಾಲದು. ಆ ಜ್ಞಾನವನ್ನು ನೆನಪಿನ ಯಾತ್ರೆಯ ಮೂಲಕ, ಅಂದರೆ ನಿರಂತರ ಯೋಗದ ಪುರುಷಾರ್ಥದ ಮೂಲಕ ನಮ್ಮ ಅಸ್ತಿತ್ವದ ಭಾಗವನ್ನಾಗಿಸಿಕೊಳ್ಳಬೇಕು. ಅದೇ ನಮಗೆ ಪರಮಾತ್ಮನಿಂದ ಬೇಹದ್ದಿನ ಆಸ್ತಿಯನ್ನು, ಅಂದರೆ 21 ಜನ್ಮಗಳ ಜೀವನ್ಮುಕ್ತಿಯನ್ನು ತಂದುಕೊಡುತ್ತೆ. ಮುರಳಿಯ ಪ್ರತಿಯೊಂದು ಸಾಲಿನ ಆಳವಾದ ವಿಶ್ಲೇಷಣೆ ಇಲ್ಲಿಗೆ ಸಂಪನ್ನವಾಗಿದೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಮಕ್ಕಳೇ,
ಬಾಬಾಬರು ನೀಡಿದ ಈ ಸಂಪೂರ್ಣ ಜ್ಞಾನದ ಸಾರವನ್ನು ಕೇವಲ ಕೇಳಿ ಮರೆಯುವುದಲ್ಲ, ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಈಗ ಧಾರಣೆಯ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಧಾರಣೆಗಾಗಿ ಮುಖ್ಯ ಸಾರವನ್ನು: ಈ ಹಳೆಯ ದೇಹ ಮತ್ತು ಪ್ರಪಂಚವನ್ನು ಬುದ್ಧಿಯಿಂದ ಮರೆತು ತಂದೆ ಮತ್ತು ಮನೆಯನ್ನು ನೆನಪು ಮಾಡಬೇಕಾಗಿದೆ. ಸದಾ ಇದೇ ಖುಷಿಯಲ್ಲಿರಿ, ಈಗ ನಮ್ಮ ಸುಖದ ದಿನಗಳು ಬಂದಿತೆಂದರೆ ಬಂದಿತು. 2. ಜ್ಞಾನಪೂರ್ಣ ತಂದೆಯಿಂದ ಸಿಕ್ಕಿರುವ ಜ್ಞಾನವನ್ನು ಸ್ಮರಣೆ ಮಾಡಿ ಬುದ್ಧಿಯನ್ನು ಸಂಪನ್ನವಾಗಿ ಇಟ್ಟುಕೊಳ್ಳಬೇಕಾಗಿದೆ. ದೇಹಾಭಿಮಾನದಲ್ಲಿ ಬಂದು ಎಂದು ಯಾವುದೇ ಪ್ರಕಾರದ ಗುಟು ಕಲಿಸಬಾರದು. ಬಾಬಾ ಹೇಳ್ತಾರೆ, ನಾವು ದಿನವಿಡೀ ಆಫೀಸ್ನಲ್ಲಿ, ಮನೆಯಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸ್ತೇವೆ, ಆದ್ರೆ ನಮ್ಮ ಅಂತರಂಗದಲ್ಲಿ ಒಂದು ಖುಷಿಯ ನಶೆ ಸದಾ ಇರ್ಬೇಕು. ಅಂದ್ರೆ ಆಂತರಿಕ ಸಂತೋಷ. ಹೌದು. ನನ್ನ ಕಷ್ಟದ ದಿನಗಳು ಮುಗಿದವು, ಪರಮಾತ್ಮ ಸಿಕ್ಕಿದ್ದಾರೆ, ಸ್ವರ್ಗದ ಬಾಗಿಲು ತೆರೆಯುತ್ತಿದೆ ಎಂದು. ಜೊತೆಗೆ ಬುದ್ಧಿಯನ್ನು ಜ್ಞಾನದಿಂದ ಸಂಪನ್ನವಾಗಿಟ್ಟುಕೊಳ್ಳುವುದು ಅಂದ್ರೆ ಏನು? ಯಾರಾದ್ರೂ ನಮ್ಮನ್ನು ಟೀಕಿಸಿದಾಗ ಅಥವಾ ನಮ್ಮ ಅಭಿಪ್ರಾಯಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ನಾವು ಅಹಂಕಾರದಿಂದ ಅಥವಾ ದೇಹಾಭಿಮಾನದಿಂದ ಪ್ರತಿಕ್ರಿಯಿಸಬಾರದು. ಅದು ಸ್ವಲ್ಪ ಕಷ್ಟದ ಕೆಲಸ. ಹೌದು. ಆದರೂ ನಾನು ಆತ್ಮ, ಎದುರಿಗಿರುವವರೂ ಆತ್ಮ, ಪ್ರತಿಯೊಬ್ಬರ ಪಾತ್ರ ಭಿನ್ನವಾಗಿದೆ ಎಂಬ ವಿಶಾಲ ಮನೋಭಾವನೆಯಿಂದ ವರ್ತಿಸುವುದು ಬಹಳ ಮುಖ್ಯ. ಇದನ್ನೇ ಬಾಬಾ ದೇಹಾಭಿಮಾನದಲ್ಲಿ ಬಂದು ಗುಟುಕರಿಸದಿರುವುದು ಎಂದು ಬಹಳ ಕಟ್ಟುನಿಟ್ಟಾಗಿ ತಿಳಿಸಿದ್ದಾರೆ. ಇಂದಿನ ವರದಾನ: ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ಕುಳಿತಿರುವಂತಹ ಬಾಬ್ ದಾದಾರವರ ಹೃದಯ ಸಿಂಹಾಸನಾಧಾರಿ ಭವ. ಇದೊಂದು ಅದ್ಭುತವಾದ ವರದಾನ. ಬಾಬಾರವರ ಹೃದಯ ಸಿಂಹಾಸನೆ ಎಂಬುದು ಅತ್ಯುನ್ನತ ಸ್ಥಾನ. ಅಲ್ಲಿ ಕುಳಿತುಕೊಳ್ಳಬೇಕೆಂದರೆ ಮೊದಲು ನಾವು ನಮ್ಮದೇ ಭ್ರುಕುಟಿಯ ಅಂದರೆ ಹಣೆಯ ಮಧ್ಯದಲ್ಲಿರುವ ಆತ್ಮದ ಸಿಂಹಾಸನದ ಮೇಲೆ ಸ್ಥಿರವಾಗಿ ಕುಳಿತುಕೊಳ್ಳಬೇಕು. ದಿನನಿತ್ಯದ ಏರುಪೇರುಗಳಲ್ಲಿ ಇದು ಹೇಗೆ ಸಾಧ್ಯ? ನೋಡಿ, ದಿನನಿತ್ಯದ ಜೀವನದಲ್ಲಿ ಲಾಭ ನಷ್ಟ, ಮಾನ ಅವಮಾನಗಳು ಸಹಜ. ಆಫೀಸಿನಲ್ಲಿ ಪ್ರಮೋಷನ್ ಸಿಗಲಿಲ್ಲ ಎಂದಾಗಲೋ ಅಥವಾ ಮನೆಯಲ್ಲಿ ವಾದವಿವಾದವಾದಾಗಲೋ ನಮ್ಮ ಮನಸ್ಥಿತಿ ಏರುಪೇರಾಗಬಾರದು. ನಾನು ಅಕಾಲ ಮೂರ್ತಿಯಾಗಿ ನನ್ನ ಭ್ರುಕುಟಿಯ ಆಸನದಲ್ಲಿ ಅಚಲವಾಗಿದ್ದೇನೆ, ಈ ಬಾಹ್ಯ ಘಟನೆಗಳು ನನ್ನನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ ಎಂಬ ದೃಢವಾದ ಅಭ್ಯಾಸ ಇರಬೇಕು. ಅಂಥ ಅಭ್ಯಾಸವಿದ್ರೆ ಮಾತ್ರ ಬಾಬಾರ ಹೃದಯ ಸಿಂಹಾಸನ ಸಿಗುತ್ತೆ. ಖಂಡಿತ. ಆ ದೃಢತೆ ಇದ್ದರೆ ಮಾತ್ರ ನಾವು ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಶಾಶ್ವತ ಸ್ಥಾನ ಪಡೆಯಲು ಸಾಧ್ಯ. ಇಂದಿನ ಸ್ಲೋಗನ್: ಶುಭಚಿಂತನೆಯ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿರಿ. ದಿನನಿತ್ಯದ ಜೀವನದಲ್ಲಿ ಎಷ್ಟೋ ಬಾರಿ ನಮ್ಮ ನಿರೀಕ್ಷೆಯಂತೆ ಕೆಲಸಗಳು ನಡೆಯೋದಿಲ್ಲ. ನಾವು ಯಾವುದೋ ಮೀಟಿಂಗ್ಗೆ ಹೋಗುವಾಗ ಟ್ರಾಫಿಕ್ನಲ್ಲಿ ಸಿಲುಕುಕೊಳ್ಳಬಹುದು ಅಥವಾ ಜೊತೆಯಲ್ಲಿ ಕೆಲಸ ಮಾಡುವವರಿಂದ ಅಸಹಕಾರ ಸಿಗಬಹುದು. ಆ ಕ್ಷಣದಲ್ಲಿ ಸಿಟ್ಟು ಬರೋದು ಕಾಮನ್ ಅಲ್ವಾ? ಹೌದು. ಆ ಕ್ಷಣದಲ್ಲಿ ನಾವು ಸಿಡುಕಿದರೆ ಅದು ನಕಾರಾತ್ಮಕತೆ. ಅದರ ಬದಲು ಇದರಲ್ಲೂ ಏನೋ ಒಳ್ಳೆಯದಿದೆ, ಈ ಬಿಡುವಿನ ಸಮಯವನ್ನು ನಾನು ಬಾಬಾರ ನೆನಪಿಗೆ ಬಳಸಿಕೊಳ್ಳುತ್ತೇನೆ, ಅಥವಾ ಆ ವ್ಯಕ್ತಿಯು ತನ್ನ ಸಂಸ್ಕಾರಕ್ಕೆ ಅಧೀನನಾಗಿದ್ದಾನೆ, ಆತನಿಗೂ ಶುಭವಾಗಲಿ ಎಂದು ಶುಭ ಭಾವನೆ ಇಟ್ಟುಕೊಂಡರೆ ಎಂತಹ ನಕಾರಾತ್ಮಕ ಸನ್ನಿವೇಶವು ನಮ್ಮ ಆಂತರಿಕ ಶಕ್ತಿಯಾಗಿ ಸಕಾರಾತ್ಮಕತೆಯಾಗಿ ಬದಲಾಗುತ್ತೆ. ಇಂದಿನ ಅವ್ಯಕ್ತ ಇಶಾರೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಬ್ರಹ್ಮ ತಂದೆಯು ನಮ್ಮಿಂದ ಏನನ್ನು ನಿರೀಕ್ಷಿಸುತ್ತಾರೆ? ನಾವು ಜ್ಞಾನದಲ್ಲಿ ಎಷ್ಟೇ ದೊಡ್ಡವರಾಗಿರಬಹುದು, ಸೇವೆಯಲ್ಲಿ ಬಹಳ ಮುಂದಿರಬಹುದು, ಆದರೆ ಯಾರಾದರೂ ನಮ್ಮನ್ನು ಅವಮಾನಿಸಿದಾಗಲೂ ನಮ್ಮ ಮುಖದಲ್ಲಿ ಆತ್ಮೀಯತೆಯ ಮುಗುಳ್ನಗೆ ಇರಬೇಕು. ನಮ್ರತೆ ಅನ್ನೋದು ಅಷ್ಟು ಮುಖ್ಯ. ಹೌದು. ನಮ್ಮ ಬಾಯಿಂದ ಬರುವ ಪ್ರತಿಯೊಂದು ಶಬ್ದವೂ ಮಧುರವಾಗಿರಬೇಕು. ಅದರಲ್ಲಿ ಅಹಂಕಾರದ ಲವಲೇಶವೂ ಇರಬಾರದು. ನಮ್ಮ ನಡವಳಿಕೆಯನ್ನು ನೋಡಿದ ಪ್ರತಿಯೊಬ್ಬರಿಗೂ ಸ್ವಯಂ ಪರಮಾತ್ಮ ತಂದೆಯ ನೆನಪು ಬರಬೇಕು. ಆ ಮಧುರತೆ ಮತ್ತು ನಮ್ರತೆಯೇ ನಾವು ಬ್ರಹ್ಮ ತಂದೆಗೆ ನೀಡುವ ನಿಜವಾದ ರಿಟರ್ನ್ ಗಿಫ್ಟ್. ಬಹಳ ಸುಂದರವಾದ ಮಾತು. ಈಗ ನಾವೆಲ್ಲರೂ ಪರಮಾತ್ಮನಿಂದ ಶಕ್ತಿ ಪಡೆಯಲು 1 ನಿಮಿಷ ಯೋಗದ ಅಭ್ಯಾಸ ಮಾಡೋಣ. ದಯವಿಟ್ಟು ನಿಮ್ಮ ಬುದ್ಧಿಯನ್ನು ಬಾಹ್ಯ ಪ್ರಪಂಚದ ಎಲ್ಲ ಜಂಜಾಟಗಳಿಂದ ಹಿಂದಕ್ಕೆ ತೆಗೆದುಕೊಳ್ಳಿ. ನಾನೊಂದು ಚೈತನ್ಯ ಜ್ಯೋತಿ ಬಿಂದು ನನ್ನ ಭ್ರುಕುಟಿಯ ಸಿಂಹಾಸನದಲ್ಲಿ ಅತ್ಯಂತ ಶಾಂತವಾಗಿ ಕುಳಿತಿದ್ದೇನೆ. ನನ್ನ ಮನಸ್ಸಿನ ಕಣ್ಣುಗಳಿಂದ ನಾನು ಮೇಲಕ್ಕೆ ಪರಮಧಾಮದ ಕಡೆಗೆ ಪ್ರಯಾಣಿಸುತ್ತಿದ್ದೇನೆ. ಅಲ್ಲಿ ಸುವರ್ಣ ಕೆಂಪು ಪ್ರಕಾಶದ ಮಧ್ಯೆ ಜ್ಞಾನಸಾಗರ, ಶಾಂತಿಸಾಗರ ಶಿವಬಾಬಾ ಪ್ರಕಾಶಿಸುತ್ತಿದ್ದಾರೆ. ಆ ಪರಮಪಿತನಿಂದ ಪವಿತ್ರತೆಯ, ಜ್ಞಾನದ ಪ್ರಬಲವಾದ ಕಿರಣಗಳು ಜಲಪಾತದಂತೆ ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ.
ಆ ದಿವ್ಯ ಕಿರಣಗಳ ಸ್ಪರ್ಶದಿಂದ ನನ್ನಲ್ಲಿರುವ ಹಳೆಯ ಪ್ರಪಂಚದ ಹಳೆಯ ಸಂಸ್ಕಾರಗಳ ತುಕ್ಕು ನಿಧಾನವಾಗಿ ಕರಗಿ ಹೋಗುತ್ತಿದೆ. ನಾನು ಸಂಪೂರ್ಣ ಪಾವನವಾಗುತ್ತಿದ್ದೇನೆ, ಹಗುರವಾಗುತ್ತಿದ್ದೇನೆ. ಓಂ ಶಾಂತಿ. ಇಂದಿನ ಸಾರಾಂಶ ಅಭ್ಯಾಸ ಏನಂದ್ರೆ, ಇಂದು ದಿನವಿಡೀ ನಮ್ಮೆದುರು ಯಾವುದೇ ನಕಾರಾತ್ಮಕ ಪರಿಸ್ಥಿತಿ ಅಥವಾ ವಿರೋಧಿಸುವ ವ್ಯಕ್ತಿ ಬಂದರೂ ಸರಿ, ನಾವು ಅದಕ್ಕೆ ಪ್ರತಿಕ್ರಿಯಿಸದೆ ಕೇವಲ ಶುಭಚಿಂತನೆ ಮತ್ತು ಮಧುರತೆಯಿಂದ ಆ ಸನ್ನಿವೇಶವನ್ನು ಸಕಾರಾತ್ಮಕವಾಗಿ ಪರಿವರ್ತಿಸುವ ದೃಢವಾದ ಅಭ್ಯಾಸ ಮಾಡೋಣ. ಮಧುರ ಮಕ್ಕಳೇ, ಈ ಜಗತ್ತಿನ ಯಾವುದೇ ಮಾಯೆಯ ಬಿರುಗಾಳಿಗಳಿಗೆ, ಕಷ್ಟಗಳಿಗೆ ಎಂದಿಗೂ ಹೆದರದಿರಿ. ನೀವು ಕಲ್ಪದ ವಿಜಯೀ ರತ್ನಗಳು. ಸದಾ ನಿಮ್ಮ ಭೃಕುಟಿಯ ಸಿಂಹಾಸನದಲ್ಲಿ ಅಚಲವಾಗಿ ಕುಳಿತು ಪರಮಾತ್ಮನ ಹೃದಯ ಸಿಂಹಾಸನದ ಅಧಿಕಾರಿಯಾಗಿರಿ. ನಿಮ್ಮೊಳಗೆ ಜ್ಞಾನದ ನರ್ತನ ಸದಾ ನಡೆಯುತ್ತಿರಲಿ ಮತ್ತು ಆ ಆನಂದದಲ್ಲಿ ನೀವು ಸದಾ ಹಗುರವಾಗಿ ಖುಷಿಯಿಂದಿರಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.